ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಟ್ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಯೂಸಿಂಗ್ ಟ್ವೈಸ್ ಅರೌಂಡ್ ದ ಟ್ರೀ ಅಲ್ಗಾರಿದಮ್ ನಾನು ಮಾಡ್ತಾ ಹೋಗೋಣ. ಸಿಂಪಲ್. ನೀವು ಯೂಟ್ಯೂಬ್ ಚಾನಲಿಗೆ ಬಂದಿದ್ದೀರಾ, ಕೇವಲ ಮೂರು ಸ್ಟೆಪ್ಪಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಿಂಪಲ್, ಮೂರು ಸ್ಟೆಪ್, 5 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಸೊ ಸ್ಟಾರ್ಟ್ ಹೇಗೆ ಮಾಡೋದು ಅಂತಂದರೆ, ಮೊದಲನೇ ಸ್ಟೆಪ್ಪು ಕನ್ಸ್ಟ್ರಕ್ಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಒಂದು ಏನು ಅಂತ ಅಂದರೆ, ನೋ ಸೈಕಲ್. ಯಾವುದಲ್ಲೂ ಕೂಡ ಸೈಕಲ್ ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಸೈಕಲ್ ಫಾರ್ಮ್ ಆಗಿದೆ, ಈ ಥರ ಇರ್ಬೋದು. ಅಂದರೆ ಸ್ಟಾರ್ಟ್ ಯಾವ ಪಾಯಿಂಟಲ್ಲಿ ಆಗಿದೆ ಆ ಪಾಯಿಂಟಿಗೆ ಬಂದು ಎಂಡ್ ಆಗ್ತಾ ಹೋಗಬಾರ್ದು. ಸಿಂಪಲ್. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಕನ್ಸ್ಟ್ರಕ್ಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದರೆ ಕಡಿಮೆ ಕಾಸ್ಟಲ್ಲಿ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು. ಸೊ ಫಸ್ಟ್ ನಾವೇನಾದರೂ ಏನಾದರೂ ಸೋರ್ಸ್ ನೋಡ್ ಅಂತ ತೊಗೊಂಡ್ರೆ, ಎ ಇಂದ ನಾನು ಬಿಗೆ ಹೋಗ್ಬೋದು, ಎ ಇಂದ ಡೈರೆಕ್ಟಾಗಿ ಡಿಗೆ ಹೋಗ್ಬೋದು, ಅಥವಾ ಇದು ಬಿ ಅಲ್ಲ, ಇದು ಇ. ನಾನು ಈಗ ಡೈರೆಕ್ಟಾಗಿ ಹೋಗ್ಬೋದು, ಡಿಗೆ ಹೋಗ್ಬೋದು, ಅಥವಾ ಬಿಗೆ ಹೋಗ್ಬೋದು. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ನೋಡಿ 12 ಯೂಸ್ ಮಾಡ್ತಾಯಿದ್ದೀನಿ, 9 ಯೂಸ್ ಮಾಡ್ತಾಯಿದ್ದೀನಿ, 4 ಯೂಸ್ ಮಾಡ್ತೀನಿ. ಸೊ ಲೀಸ್ಟ್ ಯಾವುದು 4. ಸೊ ನಾನೇನು ಮಾಡ್ತೀನಿ, 4ನ ಸೆಲೆಕ್ಟ್ ಮಾಡಿಕೊಂಡು ಎ ಇಂದ ಬಿಗೆ ಬರ್ತೀನಿ. ನೆಕ್ಸ್ಟ್ ಬಿನ ನೋಡ್ತಾ ಹೋಗ್ತೀನಿ. ಪಾಯಿಂಟರ್ ನಂದೇಲಿ ಬಂತು ಬಿಗೆ. ಸೊ ಎಗೆ ಮತ್ತೆ ವಾಪಸ್ ಹೋಗಂಗಿಲ್ಲ, ಯಾಕಂದರೆ ಸೈಕಲ್ ಆಗಿಬಿಡುತ್ತೆ. ಸೊ ಬಿಯಿಂದ ನಾನು ಈಗ ಹೋಗ್ಬೋದು, ಡಿಗೆ ಹೋಗ್ಬೋದು, ಅಥವಾ ಸಿಗೆ ಹೋಗ್ಬೋದು. ಇವು ಮೂರರಲ್ಲೂ ಇದು 9, 8, 6. ಸೊ ಕಡಿಮೆ ಇರೋದು ಯಾವುದು? ಕಡಿಮೆ ಇರೋದು 6. ಸೊ ನಾನೇನು ಮಾಡ್ತೀನಿ, ಬಿಯಿಂದ ಸಿಗೆ ಬರ್ತೀನಿ. ಕಡಿಮೆ ಇರೋದು 6. ಸೊ ನಾನು ಬಿಯಿಂದ ಸಿಗೆ ಬರ್ತೀನಿ. ಸೊ ಪಾಯಿಂಟರಲ್ಲಿ ಬರುತ್ತೆ, ಸಿಗೆ ಬರುತ್ತೆ. ಸೊ ಸಿಯಿಂದ ನಾನು ಕಡಿಮೆ ಕಾಸ್ಟಲ್ಲಿ ಎಲ್ಗೂ ಹೋಗೋಕ್ಕಾಗಲ್ಲ. ಸೊ ಬ್ಯಾಕ್ ಟು ಬಿ. ಸೊ ಬಿಯಿಂದ ನಾನು ಡಿಗೆ ಹೋಗ್ಬೋದು ಕಡಿಮೆ ಕಾಸ್ಟಲ್ಲಿ. ಸೊ ಎಷ್ಟರಲ್ಲಿ? 8. ನೆಕ್ಸ್ಟ್ ಡಿಯಿಂದ ನಾನು ಕಡಿಮೆ ಕಾಸ್ಟಲ್ಲಿ ಎಲ್ಲಿಗೆ ಹೋಗ್ಬೋದು? ಡಿಯಿಂದ ನಾನು ಎಗೆ ಹೋಗಂಗಿಲ್ಲ, ಸೊ ಸಿಗೂ ಹೋಗಂಗಿಲ್ಲ, ಯಾಕಂದರೆ 12 ಇದೆ, ಇಲ್ಲಿ 9 ಇದೆ. ನೆಕ್ಸ್ಟ್ ಡಿಯಿಂದ ಇಗೆ 7 ಇದೆ. ಸೊ ನಾನೇನು ಮಾಡ್ತೀನಿ, 7ನ ಯೂಸ್ ಮಾಡಿಕೊಂಡು ಈಗ ಹೋಗ್ತೀನಿ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬಂದರೆ ಆಯಿತು. ಸೊ ಮೊದಲನೇ ಸ್ಟೆಪ್ ಮುಗೀತು ನಮ್ಮದು. ನೆಕ್ಸ್ಟ್ ಎರಡನೇ ಸ್ಟೆಪ್ 2, ಸ್ಟಾರ್ಟ್ ಅಟ್ ವರ್ಟೆಕ್ಸ್ ಎ. ಯಾವ ಸೋರ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ನಾನು ಮೊದಲನೇ ಎ ವರ್ಟೆಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಅಟ್ ವರ್ಟೆಕ್ಸ್ ಎ ಆ್ಯಂಡ್ ಪರ್ಫಾರ್ಮ್ ವಾಕ್ ಅರೌಂಡ್ ದ ಟ್ರೀ ಆ್ಯಂಡ್ ಪರ್ಫಾರ್ಮ್ ವಾಕ್ ಅರೌಂಡ್ ದ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ಮುಖಾಂತರ ನಾನು ವಾಕ್ ಅರೌಂಡ್ ಮಾಡ್ತಾ ಹೋಗಬೇಕು. ಹೇಗೆ ಮಾಡ್ತೀನಿ? ಸೊ ಫಸ್ಟ್ ಎ ಇಂದ ಶುರು ಮಾಡ್ತೀನಿ. ಎ ಇಂದ ನಾನು ಬಿಗೆ ಹೋಗ್ತೀನಿ. ನೆಕ್ಸ್ಟ್ ಬಿ ಇಂದ ಸಿಗೆ ಹೋಗ್ತೀನಿ. ಸಿ ಇಂದ ನಾನು ಮತ್ತೆ ವಾಪಸ್ ಬಿಗೆ ಬರ್ತೀನಿ. ಬಿ ಇಂದ ಡಿಗೆ, ಡಿ ಇಂದ ಇಗೆ. ಸೊ ನೆಕ್ಸ್ಟ್ ಇ ಇಂದ ಮತ್ತೆ ಬಿಗೆ, ಬಿ ಇಂದ ಮತ್ತೆ, ಸೊ ಡಿ ಇಂದ ಮತ್ತೆ ಬಿಗೆ, ಮತ್ತೆ ಎಗೆ. ಏನಂತ ಹೇಳಿದ್ದು? ಸ್ಟಾರ್ಟ್ ಫ್ರಮ್ ವರ್ಟೆಕ್ಸ್ ಎ ಇಂದ ಮತ್ತೆ ವಾಪಸ್ ನಾನು ಅಲ್ಲಿಗೆ ಬರಬೇಕು. ಸೊ ಏನಾಯಿತು, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಎ ಇಂದ ಸ್ಟಾರ್ಟ್ ಮಾಡಿದೆ ಅಲ್ವಾ. ಸೊ ಎ ಇಂದ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಎ ಆದಮೇಲೆ ಎಲ್ಲಿಗೆ ಹೋದೆ? ಬಿ, ನೆಕ್ಸ್ಟ್ ಸಿ, ಮತ್ತೆ ಬಿಗೆ ಬಂದೆ. ನೆಕ್ಸ್ಟ್ ಡಿ, ಇ, ಮತ್ತೆ ಡಿಗೆ ವಾಪಸ್, ನೆಕ್ಸ್ಟ್ ಬಿ, ಮತ್ತು ಎ. ಇದು ಆಯಿತು. ನೆಕ್ಸ್ಟ್ ಮೂರನೇ ಸ್ಟೆಪ್, ಲಾಸ್ಟ್ನೇ ಸ್ಟೆಪ್, ಎಲಿಮಿನೇಟ್ ರಿಪೀಟೆಡ್ ಅಕರೆನ್ಸ್ನ ಡಿಲೀಟ್ ಮಾಡಬೇಕು. ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ನಮ್ದು ಏನು ಬಂದಿದೆ? ಎ ಇಂದ ನಾನು ಟ್ರಾವೆಲಿಂಗ್ ಸೇಲ್ಸ್ಮೆನ್ ಏನು ಮಾಡ್ತಾನೆ, ಒಂದು ಪಾಯಿಂಟಿಂದ ಶುರು ಮಾಡಿದ್ರೆ ಮತ್ತೆ ಅಲ್ಲಿಗೆ ಬರಬೇಕಲ್ವಾ. ಸೊ ಎ ಇಂದ ಶುರು ಮಾಡಿ ಎ ಇಂದ ಎಗೆ ನಾನು ಎಂಡ್ ಆಗಬೇಕು. ಸೊ ಫಸ್ಟ್ ಮತ್ತು ಲಾಸ್ಟ್ನ ಬಿಟ್ಟು ಇನ್ನು ಉಳಿದಿರೋದ್ರಲ್ಲಿ ಏನಾದರೂ ರಿಪೀಟೆಡ್ ಸೀಕ್ವೆನ್ಸ್ ಇದ್ದರೆ ಅದನ್ನು ನಾನು ಡಿಲೀಟ್ ಮಾಡಬೇಕು. ಹೇಗೆ? ಸೊ ಫಸ್ಟ್ ಎ ಇಂದ ಶುರು ಮಾಡಿದೆ, ಎ ಆಯಿತು. ನೆಕ್ಸ್ಟ್ ಬಿಗೆ ಹೋದೆ. ನೆಕ್ಸ್ಟ್ ಬಿ ಇಂದ ನಾನು ಸಿಗೆ ಬಂದೆ. ನೆಕ್ಸ್ಟ್ ಮತ್ತೆ ಬಿ ರಿಪೀಟ್ ಆಗ್ತಾ ಇದೆ, ಫಸ್ಟ್ ಎಲಿಮೆಂಟ್ ಅಲ್ಲ ಇದು. ಸೊ ನಾನೇನು ಮಾಡ್ತೀನಿ, ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಡಿಗೆ ಹೋಗ್ತೀನಿ. ನೆಕ್ಸ್ಟ್ ನೆಕ್ಸ್ಟ್ ಡಿ ಆಲ್ರೆಡಿ ಬರ್ದಾಗಿದೆ, ಸೊ ರಿಪೀಟೆಡ್, ಸೊ ಅದನ್ನು ಬರೆಯಲ್ಲ. ನೆಕ್ಸ್ಟ್ ಬಿ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರೆಯಲ್ಲ. ಸೊ ಕೊನೆ ಎಲಿಮೆಂಟ್ ಎನ ನಾನು ರಿಪೀಟ್ ಅಂತ ಬರಿಬೋದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಅಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಒಂದು ಟ್ರೀನ ಬರೀತಾ ಹೋಗ್ತೀನಿ. ಹೇಗೆ? ಸೊ ಇದೊಂದು ಸೆಕೆಂಡ್ ಸ್ಟೆಪ್ನ ಇಲ್ಲಿ ಅಳಿಸ್ತೀನಿ. ಹೇಗೆ? ಫಸ್ಟ್ ಎ ಇಂದ ನಾನು ಬಿಗೆ ಹೋಗಬೇಕು.
ಎ ಇಂದ ಬಿಗೆ. ಫಸ್ಟ್ ಎ ಇಂದ ಬಿಗೆ ಹೋಗ್ತೀನಿ. ಎಷ್ಟು ಕಾಸ್ಟು? 4. ನೆಕ್ಸ್ಟ್ ಬಿ ಇಂದ ಎಲ್ಲಿಗೆ ಹೋಗಬೇಕು? ಸಿ. ಬಿ ಇಂದ ಸಿಗೆ ಕಾಸ್ಟ್ ಎಷ್ಟು? 6. ನೆಕ್ಸ್ಟ್ ಸಿ ಇಂದ ಡಿಗೆ ಕಾಸ್ಟ್ ಎಷ್ಟು? 12. ನೆಕ್ಸ್ಟ್ ಡಿ ಇಂದ ಎಫ್ಗೆ, ಡಿ ಇಂದ ಹೀಗೆ ಎಷ್ಟು? ಕಾಸ್ಟ್ 7. ನೆಕ್ಸ್ಟ್ ಇ ಇಂದ ಎಗೆ ಕಾಸ್ಟ್ ಎಷ್ಟು? 12. ಸೊ ಟೋಟಲ್ ಎಷ್ಟಾಗುತ್ತೆ? ನಮಗೆ ಮಿನಿಮಮ್ ಕಾಸ್ಟ್ ಆಫ್ ದ ಟೂರ್ ಸಿಗುತ್ತೆ. ಮಿನಿಮಮ್ ಕಾಸ್ಟ್ ಆಫ್ ಟೂರ್ ಸಿಗುತ್ತೆ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ. ಸೊ ಎಷ್ಟಾಯಿತು? 12 + 7 + 12 + 6 + 4. ಸೊ ಟೋಟಲ್ ನಮಗೆ ಎಷ್ಟು ಬರುತ್ತೆ? 41. ಸೊ ಮಿನಿಮಮ್ ಕಾಸ್ಟ್ ಆಫ್ ದ ಟೂರ್ ಈಸ್ 41. ಇಷ್ಟೇ ಸಿಂಪಲ್. 5 ಮಿನಿಟ್ಸಲ್ಲಿ ಹೇಳ್ಕೊಡ್ತೀನಿ ಇದೆ. 5 ಮಿನಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.